ಆಗಸ್ಟ್ ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಕುತೂಹಲ ಮೂಡಿಸುವ ತಿಂಗಳು ಅಂತ ಹೇಳ್ಬೋದು. ತುಂಬಾ ದಿನಗಳಿಂದ ಕಷ್ಟಪಡ್ತಿದ್ರು ಕೂಡ ನಿಮ್ಗೆ ಪ್ರತಿಫಲ ಅನ್ನೋದು ಸಿಗ್ತಿರಲ್ಲ. ಹಿಂದೆ ಮಾನಸಿಕವಾಗಿ ಬಹಳ ನೊಂದಿರ್ತೀರ. ಕೆಲವು ಘಟನೆಗಳಿಗೆ ಯಾವುದೇ ರೀತಿ ಯೋಚನೆ ಮಾಡಿದ್ರು ಕೂಡ ಪರಿಹಾರ ನಿಮ್ಗೆ ಸಿಗ್ತಾನೆ ಇರಲ್ಲ. ಖಂಡಿತವಾಗ್ಲೂ ಈ ತಿಂಗಳು ಏನು ಯೋಚನೆ ಮಾಡೋ ಅಗತ್ಯ ಇಲ್ಲ. ನೀವು ಮಾಡೋ ಕೆಲಸದಲ್ಲಿ ಅಭಿವೃದ್ಧಿ ನೆಮ್ಮದಿ ಈ ತಿಂಗಳು ಸಿಗುತ್ತೆ. ಒಳ್ಳೆಯ ಮನಸ್ಥಿತಿ, ತಾಳ್ಮೆ ಹಾಗೂ ಒಳ್ಳೆಯ ಆಲೋಚನೆ ಇದ್ರೆ ಈ ತಿಂಗಳು ಏನ್ ಬೇಕಾದ್ರೂ ಸಾಧನೆ ಮಾಡ್ತೀರಾ. ಹಿಂದೆ ವ್ಯಾಪಾರ ವ್ಯವಹಾರದಲ್ಲಿ ತಲೆನೋವು ಇದ್ರೂ ಕೂಡ ಈ ತಿಂಗಳು ಬಗೆಹರಿಯುತ್ತೆ. ಇಷ್ಟು ದಿನ ನಿಮ್ಮ ಸಾಮರ್ಥ್ಯ ಯಾರಿಗೂ ಕೂಡ ಗೊತ್ತಿರಲ್ಲ, ಆದ್ರೆ ನಿಮ್ಮಲ್ಲಿ ಈ ತಿಂಗಳು ಒಂದು ಶಕ್ತಿ ಉತ್ಪತ್ತಿ ಆಗತ್ತೆ. ಯಾವುದೇ ಕಷ್ಟವಾದ ಕೆಲಸ ಕೂಡ ಈ ತಿಂಗಳು ಆ ಶಕ್ತಿಯಿಂದ ಬಗೆಹರಿಯುತ್ತೆ. ತಾಯಿಯ ಆರೋಗ್ಯದ ಕಡೆ ಗಮನ ಕೊಡಿ. ಮನೆಯಲ್ಲಿ ನಿಮ್ಗೆ ಸುಖ ಕಮ್ಮಿ ಇರುತ್ತೆ. ನಿಮ್ಮ ಜೀವನದಲ್ಲಿ ಯಾವುದು ಸತ್ಯ, ಯಾವ ಜನಗಳು ಸತ್ಯ ಅಂತ ಈ ತಿಂಗಳು ಅರಿವಾಗುತ್ತೆ. ದಾಂಪತ್ಯದಲ್ಲಿ ಅನುಮಾನ ಶುರುವಾಗಬಹುದು. ಮೂರನೇ ವ್ಯಕ್ತಿಯ ಮಾತುಗಳನ್ನ ನೀವು ಕೇಳಿಲ್ಲ ಅಂದ್ರೆ ನಿಮ್ಮ ದಾಂಪತ್ಯ ಉಳಿಯುತ್ತೆ. ನಿಮ್ಮ ತಂದೆ ಜೊತೆ ಬಿಸ್ನೆಸ್ ಮಾಡಿದ್ರೆ ಈ ತಿಂಗಳು ಒಳ್ಳೆಯದು. ತಂದೆ ಆಸ್ತಿ ಇಲ್ಲ ಪುತ್ರಾರ್ಜಿತ ಆಸ್ತಿ ಈ ತಿಂಗಳು ಸಿಗಬಹುದು. ನಿಮ್ಮ ತಂದೆಗೆ ಪ್ರಮೋಷನ್ಸ್ ಮತ್ತು ಬೇರೆ ವ್ಯವಹಾರಗಳಿಂದ ಎಲ್ಲಾ ರೀತಿಲೂ ಅನುಕೂಲ ಆಗುತ್ತೆ. ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಸ್ನೇಹಿತರು ನಿಮ್ಗೆ ಶತ್ರುಗಳಾಗಬಹುದು. ಅವರೇ ನಿಮ್ಮ ಮೇಲೆ ಚಾಡಿ ಮಾತುಗಳನ್ನ ಹೇಳೋ ಸಾಧ್ಯತೆ ಇದೆ. ಏನೇ ಆದ್ರೂ ಕೂಡ ಧೈರ್ಯದಿಂದ ಎಲ್ಲಾ ಕೆಲಸಗಳನ್ನು ಮಾಡಿ ನಿಮ್ಮ ಶತ್ರುಗಳಿಂದ ಖಂಡಿತವಾಗಲೂ ಕೊನೆಗೆ ನಿಮ್ಗೆ ಜಯ ಸಿಕ್ಕೇ ಸಿಗುತ್ತೆ. ನಾಯಿಗೆ ಊಟ ಹಾಕೋದ್ರಿಂದ ಈ ತಿಂಗಳು ಪರಿಹಾರಗಳಾಗತ್ತೆ.